1498 ಭಾರತದ ಪಶ್ಚಿಮ ಕರಾವಳಿಯ ಮೇಲೆ ಒಂದು ಹೊಸ ಅಧ್ಯಾಯ ಆರಂಭವಾಗಲು ಕೇವಲ ಕ್ಷಣಗಳು ಬಾಕಿ ಇದ್ದವು. ಅರಬ್ಬಿ ಸಮುದ್ರದ ಅಲೆಗಳನ್ನು ಸೀಳಿಕೊಂಡು 3 ಅಪರಿಚಿತ ಹಡಗುಗಳು ನಿಧಾನವಾಗಿ ಕೋಝಿಕೋಡ್ನ ಕರಾವಳಿಯತ್ತ ಸಾಗುತ್ತಿದ್ದವು. ಕರಾವಳಿ ಜನರಿಗೆ ಆ ಹಡಗುಗಳು ಅಪರಿಚಿತ, ಅವುಗಳ ಧ್ವಜ ಅಪರಿಚಿತ, ಅವುಗಳ ನಾವಿಕರು ಅಪರಿಚಿತರು. ಆದರೆ ಅವರ ಗುರಿ ಮಾತ್ರ ಸ್ಪಷ್ಟವಾಗಿತ್ತು: ಭಾರತ. 1498 ಮೇ 20ರಂದು ವಾಸ್ಕೋ ಡಿ ಗಾಮಾ ಕೋಝಿಕೋಡ್ನ ಸಮೀಪದ ಕಪ್ಪಡ್ ಕರಾವಳಿಯನ್ನು ತಲುಪಿದನು. ಅವನು ಕೇವಲ ಹೊಸ ದೇಶವೊಂದನ್ನು ಹುಡುಕಿಕೊಂಡು ಬಂದಿರಲಿಲ್ಲ. ಯುರೋಪಿನಿಂದ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಕೊಳ್ಳಲು ಪೋರ್ಚುಗೀಸ್ ಪ್ರಯತ್ನದ ಫಲವಾಗಿ ಅವನು ಇಲ್ಲಿಗೆ ಬಂದಿದ್ದನು. ಅವನ ಹಿಂದೆ ಇದ್ದದ್ದು ಸಾವಿರಾರು ಕಿಲೋಮೀಟರ್ಗಳ ಅಪಾಯಕಾರಿ ಸಮುದ್ರಯಾನ. ಮುಂದೆ ಇದ್ದದ್ದು ಭಾರತದ ಮಸಾಲೆಗಳ ಜಗತ್ತು. ಆ ಕಾಲದಲ್ಲಿ ಕೋಝಿಕೋಡ್ ಸಾಮಾನ್ಯ ಬಂದರು ಆಗಿರಲಿಲ್ಲ. ಅದು ಹಿಂದೂ ಮಹಾಸಾಗರದ ಪ್ರಮುಖ ವ್ಯಾಪಾರ ಕೇಂದ್ರಗಳಲ್ಲಿ ಒಂದು. ಅರಬ್ ವ್ಯಾಪಾರಿಗಳು ಶತಮಾನಗಳಿಂದ ಮಲಬಾರ್ ಕರಾವಳಿಯ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದರು. ಕರಿಮೆಣಸು, ಏಲಕ್ಕಿ, ದಾಲ್ಚಿನ್ನಿ ಮತ್ತು ಇತರ ಮಸಾಲೆ ಪದಾರ್ಥಗಳು ಇಲ್ಲಿಂದ ಪಶ್ಚಿಮ ಏಷ್ಯಾ ಮತ್ತು ಅದರಾಚೆಯ ಮಾರುಕಟ್ಟೆಗಳಿಗೆ ಸಾಗುತ್ತಿದ್ದವು. ಕೋಝಿಕೋಡ್ನ ಸಂಪತ್ತು ಮತ್ತು ಅದರ ಮುಕ್ತ ವ್ಯಾಪಾರದ ವಾತಾವರಣವೇ ತನ್ನ ದೂರದ ದೇಶಗಳ ವ್ಯಾಪಾರಿಗಳಿಗೆ ಆಕರ್ಷಣೆಯ ಕೇಂದ್ರವನ್ನಾಗಿಸಿತ್ತು. ಆ ವ್ಯಾಪಾರ ಸಾಮ್ರಾಜ್ಯದ ಕೇಂದ್ರದಲ್ಲಿ ಇದ್ದವನು ಝೊಮೊರಿ, ಕೋಝಿಕೋಡ್ನ ಅತ್ಯಂತ ಶಕ್ತಿಶಾಲಿ ಆಡಳಿತಗಾರ. ವಾಸ್ಕೋ ಡಿ ಗಾಮಾ ಅವನನ್ನು ಭೇಟಿಯಾಗಲು ಹೊರಟಾಗ ಪೋರ್ಚುಗಲ್ನ ರಾಜ ಮ್ಯಾನ್ಯುಯೆಲ್ ನೀಡಿದ್ದ ಉಡುಗೊರೆಗಳನ್ನು ತನ್ನೊಂದಿಗೆ ಕೊಂಡೊಯ್ದಿದ್ದ. ಗಾಮಾಗೆ ಅದು ರಾಜತಾಂತ್ರಿಕ ಭೇಟಿಯಾಗಿತ್ತು. ಆದರೆ ಕೋಝಿಕೋಡ್ನ ರಾಜಮನೆತನದ ಮಾನದಂಡಗಳಲ್ಲಿ ಆ ಉಡುಗೊರೆಗಳು ದೊಡ್ಡದಾಗಿ ಕಾಣಲಿಲ್ಲ. ಅಲ್ಲಿ ಚಿನ್ನ, ಬೆಳ್ಳಿ, ಅಮೂಲ್ಯ ರತ್ನಗಳು ಮತ್ತು ಅಪರೂಪದ ವಸ್ತುಗಳ ವ್ಯಾಪಾರ ನಡೆಯುತ್ತಿದ್ದ ಕಾಲ. ಅದರ ನಡುವೆ ಗಾಮಾ ತಂದಿದ್ದ ಸಾಮಾನ್ಯ ಬಟ್ಟೆಗಳು, ಟೋಪಿಗಳು, ಹವಳಗಳು, ಸಕ್ಕರೆ, ಎಣ್ಣೆ ಮತ್ತು ಜೇನು ಆತ ನಿರೀಕ್ಷಿಸಿದಷ್ಟು ಪ್ರಭಾವ ಮಾಡಲಿಲ್ಲ. ಇದು ಗಾಮಾನಿಗೆ ಮೊದಲ ಎಚ್ಚರಿಕೆ. ಭಾರತದ ವ್ಯಾಪಾರ ಜಗತ್ತು ಅವನು ಊಹಿಸಿದ್ದಕ್ಕಿಂತಲೂ ಬಹಳ ದೊಡ್ಡದಾಗಿತ್ತು. ಆದರೂ ಅವನ ಪ್ರಯತ್ನ ಸಂಪೂರ್ಣ ವಿಫಲವಾಗಲಿಲ್ಲ. ಅವನಿಗೆ ಮಸಾಲೆಗಳನ್ನು ಖರೀದಿಸಿ ವ್ಯಾಪಾರ ಮಾಡಲು ಅವಕಾಶ ದೊರೆಯಿತು. ಅವನು ಬಯಸಿದ್ದ ಇನ್ನೊಂದು ಪ್ರಮುಖ ಸೌಲಭ್ಯ ಸಿಗಲಿಲ್ಲ: ತಾನು ಮಾರಾಟ ಮಾಡಲಾಗದ ಸರಕುಗಳನ್ನು ಇಟ್ಟುಕೊಂಡು ತನ್ನ ಪ್ರತಿನಿಧಿಯನ್ನು ಶಾಶ್ವತವಾಗಿ ಅಲ್ಲಿಯೇ ಇರಿಸುವ ವ್ಯವಸ್ಥೆ. ಜೊತೆಗೆ ಕೋಝಿಕೋಡ್ನ ಸಾಮಾನ್ಯ ವ್ಯಾಪಾರ ನಿಯಮಗಳು ಮತ್ತು ಕಸ್ಟಮ್ ಶುಲ್ಕದ ವಿಚಾರವು ಸಂಬಂಧವನ್ನು ಮತ್ತಷ್ಟು ಕಠಿಣಗೊಳಿಸಿತ್ತು. ಗಾಮಾ ಭಾರತಕ್ಕೆ ಬಂದಿದ್ದು ಕೇವಲ ಸರಕುಗಳನ್ನು ಖರೀದಿಸಲು ಮಾತ್ರವಲ್ಲ. ಯುರೋಪಿನಿಂದ ಭಾರತಕ್ಕೆ ನೇರ ಸಮುದ್ರ ವ್ಯಾಪಾರ ಮಾರ್ಗವನ್ನು ತೆರೆಯುವುದು ಆತನ ಪ್ರಯಾಣದ ದೊಡ್ಡ ಉದ್ದೇಶವಾಗಿತ್ತು. ಆದರೆ ಮೊದಲ ಭೇಟಿಯಲ್ಲಿ ಅವನಿಗೆ ಅರಿವಾಗಿತ್ತು: ಈ ವ್ಯಾಪಾರ ಮಾರ್ಗವನ್ನು ತೆರೆಯುವುದು ಸುಲಭ, ಆದರೆ ಅದನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ಅದು ಸಂಪೂರ್ಣ ಬೇರೆಯದ್ದೇ ಕತೆ. ಗಾಮಾ ಕೊನೆಗೆ ಭಾರತವನ್ನು ತೊರೆದು ಪೋರ್ಚುಗಲ್ಗೆ ಮರಳಿದ. ಅವನ ಮೊದಲ ಪ್ರಯಾಣದಿಂದ ಪೋರ್ಚುಗಲ್ಗೆ ಸಿಕ್ಕದ್ದು ದೊಡ್ಡ ಸಂಪತ್ತು ಚಿನ್ನದ ಗುಡ್ಡವಾಗಿರಲಿಲ್ಲ, ಅದಕ್ಕಿಂತ ಅಮೂಲ್ಯವಾದ ಮಾಹಿತಿ ಸಿಕ್ಕಿತ್ತು. ಭಾರತಕ್ಕೆ ಸಮುದ್ರ ಮಾರ್ಗ ಈಗ ಅವರಿಗೆ ತಿಳಿದಿತ್ತು ಮತ್ತು ಆ ಮಾರ್ಗದ ಅಂತ್ಯದಲ್ಲಿ ಇತ್ತು ಅಪಾರ ಮಸಾಲೆಯ ಸಂಪತ್ತು. ಅದರ ನಂತರ ಪೋರ್ಚುಗಲ್ ಮತ್ತೆ ಸಿದ್ಧವಾಯಿತು. ಈ ಬಾರಿ ಕೇವಲ ಅನ್ವೇಷಣೆಗೆ ಅಲ್ಲ, ಇನ್ನಷ್ಟು ಹಡಗುಗಳು, ಇನ್ನಷ್ಟು ಸೈನಿಕ ಶಕ್ತಿ, ಇನ್ನಷ್ಟು ದೊಡ್ಡ ವ್ಯಾಪಾರಿಕ ಗುರಿ. 1500 ಫೆಡ್ರೋ ಆಲ್ವಾರೆಸ್ ಕ್ಯಾಬ್ರಾಲ್ ನೇತೃತ್ವದಲ್ಲಿ ಪೋರ್ಚುಗೀಸ್ ನೌಕಾಪಡೆ ಕೋಝಿಕೋಡ್ಗೆ ತಲುಪಿತು. ಈ ಬಾರಿ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿತ್ತು. ಪೋರ್ಚುಗೀಸರಿಗೆ ವ್ಯಾಪಾರ ಕೇಂದ್ರ ಸ್ಥಾಪಿಸಲು ಅವಕಾಶ ದೊರೆಯಿತು. ಅವರು ತಮ್ಮ ಸರಕುಗಳನ್ನು ಸಂಗ್ರಹಿಸಲು ಮತ್ತು ಮಸಾಲೆಗಳನ್ನು ಖರೀದಿಸಲು ಒಂದು ಫ್ಯಾಕ್ಟರಿಯನ್ನು ಸ್ಥಾಪಿಸಿದರು. ಮೊದಲಿಗೆ ಎಲ್ಲವೂ ಸರಾಗವಾಗಿ ಸಾಗುತ್ತಿರುವಂತೆ ಕಂಡಿತು. ಆದರೆ ಕೋಝಿಕೋಡ್ನ ವ್ಯಾಪಾರ ಮಾರುಕಟ್ಟೆಯಲ್ಲಿ ಈಗ 2 ವಿಭಿನ್ನ ಹಿತಾಸಕ್ತಿಗಳು ಮುಖಾಮುಖಿಯಾದವು. ಒಂದು ಕಡೆ ಶತಮಾನಗಳಿಂದ ಅಲ್ಲಿ ವ್ಯಾಪಾರ ಮಾಡುತ್ತಿದ್ದ ಅರಬ್ ಮತ್ತು ಸ್ಥಳೀಯ ವ್ಯಾಪಾರಿಗಳು, ಮತ್ತೊಂದು ಕಡೆ ಹೊಸದಾಗಿ ಬಂದ ಪೋರ್ಚುಗೀಸರು. ಮಸಾಲೆ ವ್ಯಾಪಾರದಲ್ಲಿ ತಮ್ಮ ಸ್ಥಾನವನ್ನು ಬಲಪಡಿಸಲು ಪ್ರಯತ್ನಿಸ್ತಾ ಇದ್ದರು. ಸ್ಪರ್ಧೆ ನಿಧಾನವಾಗಿ ಸಂಘರ್ಷಕ್ಕೆ ತಿರುಗಿತು ಮತ್ತು 1500ರ ಡಿಸೆಂಬರ್ನಲ್ಲಿ ಪರಿಸ್ಥಿತಿ ಸ್ಫೋಟಗೊಂಡಿತ್ತು. ಒಂದು ಅರಬ್ ವ್ಯಾಪಾರಿ ಹಡಗನ್ನು ಪೋರ್ಚುಗೀಸರು ವಶಪಡಿಸಿಕೊಂಡ ಘಟನೆ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸಿತ್ತು. ನಂತರ ಕೋಝಿಕೋಡ್ನಲ್ಲಿದ್ದ ಪೋರ್ಚುಗೀಸ್ ಫ್ಯಾಕ್ಟರಿ ಮೇಲೆ ದಾಳಿ ನಡೆಯಿತು. ಅನೇಕ ಪೋರ್ಚುಗೀಸರು ಕೊಲ್ಲಲ್ಪಟ್ಟರು. ಇದು ಕೇವಲ ಒಂದು ವ್ಯಾಪಾರ ವಿವಾದವಾಗಿ ಉಳಿಯಲಿಲ್ಲ. ಕ್ಯಾಬ್ರಾಲ್ ಪ್ರತಿಕಾರವಾಗಿ ಅರಬ್ ವ್ಯಾಪಾರಿಗಳ ಹಡಗುಗಳನ್ನು ವಶಪಡಿಸಿಕೊಂಡನು, ಅವುಗಳ ಸರಕುಗಳನ್ನು ತೆಗೆದುಕೊಂಡನು ಮತ್ತು ನಂತರ ಕೋಝಿಕೋಡ್ನ ಮೇಲೆ ಸಮುದ್ರದಿಂದ ಬಾಂಬ್ ದಾಳಿ ನಡೆಸಿದನು. ಒಂದು ವ್ಯಾಪಾರ ಕೇಂದ್ರದ ಮೇಲೆ ನಡೆದ ದಾಳಿ ಈಗ ಒಂದು ದೊಡ್ಡ ರಾಜಕೀಯ ಮತ್ತು ಸೈನಿಕ ಸಂಘರ್ಷದ ಆರಂಭವಾಗಿತ್ತು. ಇಲ್ಲಿಂದ ಪೋರ್ಚುಗೀಸ್ ಮತ್ತು ಕೋಝಿಕೋಡ್ನ ಝೊಮೊರಿನ ನಡುವಿನ ಸಂಬಂಧ ಸಂಪೂರ್ಣವಾಗಿ ಬದಲಾಗತೊಡಗಿತ್ತು. ಪೋರ್ಚುಗೀಸರಿಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು: ಭಾರತದ ಮಸಾಲೆ ವ್ಯಾಪಾರದಲ್ಲಿ ಪ್ರಭಾವ ಸಾಧಿಸಬೇಕಾದರೆ ಕೇವಲ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವುದು ಸಾಕಾಗುವುದಿಲ್ಲ, ಸಮುದ್ರದ ಮೇಲೆಯೂ ನಿಯಂತ್ರಣ ಬೇಕು. ಅದಕ್ಕಾಗಿ ಮುಂದಿನ ವರ್ಷಗಳಲ್ಲಿ ಪೋರ್ಚುಗೀಸರು ತಮ್ಮ ನೌಕಾಶಕ್ತಿಯನ್ನು ಬಳಸತೊಡಗಿದರು. ಕೋಝಿಕೋಡ್ನ ಹಡಗುಗಳ ಮೇಲೆ ದಾಳಿ, ವ್ಯಾಪಾರ ಮಾರ್ಗಗಳ ಮೇಲೆ ಒತ್ತಡ ಮತ್ತು ಭಾರತೀಯ ಮಹಾಸಾಗರದ ವ್ಯಾಪಾರವನ್ನು ನಿಯಂತ್ರಿಸುವ ಪ್ರಯತ್ನ. 1502ರಲ್ಲಿ ವಾಸ್ಕೋ ಡಿ ಗಾಮಾ ಮತ್ತೆ ಭಾರತಕ್ಕೆ ಬಂದ. ಆದರೆ ಅವನು ಮೊದಲ ಪ್ರಯಾಣದ ಗಾಮಾ ಆಗಿರಲಿಲ್ಲ. ಈ ಬಾರಿ ಆತನ ವರ್ತನೆ ಹೆಚ್ಚು ಆಕ್ರಮಣಕಾರಿಯಾಗಿತ್ತು. ಕೋಝಿಕೋಡ್ನೊಂದಿಗೆ ಸಂಘರ್ಷ ಇನ್ನಷ್ಟು ತೀವ್ರವಾಗಿತ್ತು.
ಪೋರ್ಚುಗೀಸರು ಸಮುದ್ರದ ಶಕ್ತಿಯನ್ನು ವ್ಯಾಪಾರ ಸಾಧನವಾಗಿ ಮಾತ್ರವಲ್ಲ, ರಾಜಕೀಯ ಆಯುಧವಾಗಿ ಬಳಸಲು ಆರಂಭಿಸಿದರು. ಆದರೆ ಮಲಬಾರ್ ಕರಾವಳಿಯ ಸುಲಭವಾಗಿ ತಲೆಬಾಗುವ ಪ್ರದೇಶವಾಗಿತ್ತು. ಝೊಮೊರಿನ್ ತನ್ನ ಎದುರಾಳಿಯನ್ನು ಅರ್ಥ ಮಾಡಿಕೊಳ್ಳಲು ಆರಂಭಿಸಿದ. ಇದು ಕೇವಲ ಯುರೋಪಿನಿಂದ ಬಂದ ಕೆಲವು ವ್ಯಾಪಾರಿಗಳ ಸಮಸ್ಯೆಯಲ್ಲ, ಇದು ಸಮುದ್ರದ ಮೇಲಿನ ಪ್ರಾಬಲ್ಯದ ಹೋರಾಟ. ಮುಂದಿನ ದಶಕಗಳಲ್ಲಿ ಈ ಸಂಘರ್ಷ ಮತ್ತಷ್ಟು ಆಳಕ್ಕೆ ಹೋಯಿತು. ಇದೇ ಹಂತದಲ್ಲಿ ಇತಿಹಾಸಕ್ಕೆ ಪ್ರವೇಶಿಸಿತ್ತು ಇನ್ನೊಂದು ಹೆಸರು, ಅದುವೇ ಕುಂಞಾಲಿ ಮರಕ್ಕರ್. ಇಲ್ಲಿ ಒಂದು ವಿಷಯ ಬಹಳ ಮುಖ್ಯ. ಕುಂಞಾಲಿ ಮರಕ್ಕರ್ ವಾಸ್ಕೋಡಿಗಾಮ 1498ರಲ್ಲಿ ಕೋಝಿಕೋಡ್ಗೆ ಬಂದ ಕ್ಷಣದಲ್ಲಿ ಎದುರಾದ ಯೋಧನಲ್ಲ. ಕುಂಞಾಲಿ ಮರಕ್ಕರ್ಗಳ ನೌಕಾ ಪ್ರತಿರೋಧ ನಂತರದ ದಶಕಗಳಲ್ಲಿ ಬೆಳೆಯಿತು. ಆತ ಝೊಮೊರಿನ್ನ ನೌಕಾಶಕ್ತಿಯ ಪ್ರಮುಖ ಕಮಾಂಡರ್ಗಳಾಗಿ ಹೊರಹೊಮ್ಮಿದ್ದ. ಕರಾವಳಿಯ ಸಮುದ್ರವನ್ನು ಚೆನ್ನಾಗಿ ಅರಿತಿದ್ದ ಈ ನಾವಿಕರು ಪೋರ್ಚುಗೀಸರ ಭಾರೀ ಹಡಗುಗಳ ವಿರುದ್ಧ ವಿಭಿನ್ನ ರೀತಿಯ ಯುದ್ಧ ತಂತ್ರಗಳನ್ನು ಬಳಸಿದರು. ಅವರು ನೇರವಾಗಿ ಬಲಿಷ್ಠ ಪೋರ್ಚುಗೀಸ್ ಹಡಗುಗಳೊಂದಿಗೆ ಮಾತ್ರ ಮುಖಾಮುಖಿಯಾಗಲಿಲ್ಲ. ಸಣ್ಣ ಹಡಗುಗಳು, ವೇಗದ ದಾಳಿಗಳು, ಕರಾವಳಿಯ ಭೌಗೋಳಿಕ ಜ್ಞಾನ, ಅಚ್ಚರಿಯ ದಾಳಿ, ಹೀಗೆ ಸಮುದ್ರವನ್ನೇ ತಮ್ಮ ಪರವಾಗಿ ಬಳಸಿಕೊಳ್ಳುವ ಯುದ್ಧ ತಂತ್ರ ಬೆಳೆದಿತ್ತು. ಕುಂಞಾಲಿ ಮರಕ್ಕರ್ಗಳ ಪ್ರತಿರೋಧ ಪೋರ್ಚುಗೀಸರ ಸಮುದ್ರ ಪ್ರಾಬಲ್ಯಕ್ಕೆ ದೊಡ್ಡ ಸವಾಲಾಯಿತು. ಕೇರಳ ಪುರಾತತ್ವ ಇಲಾಖೆಯ ಮಾಹಿತಿಯ ಪ್ರಕಾರ 4 ಪ್ರಮುಖ ಕುಂಞಾಲಿ ಮರಕ್ಕರ್ಗಳು ಝೊಮೊರಿನ್ನ ನೌಕಾಪಡೆಯೊಂದಿಗೆ ಸಂಬಂಧ ಹೊಂದಿದ್ದು. ಕುಂಞಾಲಿ ಮರಕ್ಕರ್ 1ರಿಂದ ಆರಂಭಿಸಿ ನಂತರದ ಕುಂಞಾಲಿ ಮರಕ್ಕರ್ 2, 3 ಮತ್ತು 4ರವರೆಗೆ ಈ ನೌಕಾ ಪ್ರತಿರೋಧ ಮುಂದುವರಿಯಿತು. ಇದು ಇನ್ನೂ ಕೇವಲ ವ್ಯಾಪಾರದ ಪ್ರಶ್ನೆಯಾಗಿರಲಿಲ್ಲ. ಒಂದು ಕಡೆ ಯುರೋಪಿನಿಂದ ಬಂದ ಪೋರ್ಚುಗೀಸರ ನೌಕಾಶಕ್ತಿ, ಇನ್ನೊಂದು ಕಡೆ ಮಲಬಾರ್ ಕರಾವಳಿಯ ಸ್ಥಳೀಯ ಸಮುದ್ರ ಶಕ್ತಿ. ಒಂದು ಕಡೆ ವ್ಯಾಪಾರ ಮಾರ್ಗಗಳನ್ನು ನಿಯಂತ್ರಿಸುವ ಪ್ರಯತ್ನ, ಇನ್ನೊಂದು ಕಡೆ ತಮ್ಮ ಕರಾವಳಿ ಮತ್ತು ವ್ಯಾಪಾರ ವ್ಯವಸ್ಥೆಯನ್ನು ರಕ್ಷಿಸುವ ಹೋರಾಟ. ಮುಂದಿನ ಹಲವು ದಶಕಗಳಲ್ಲಿ ಈ ಸಂಘರ್ಷ ಹಲವು ತಿರುವುಗಳನ್ನು ಕಂಡಿತ್ತು. ಒಪ್ಪಂದಗಳು ನಡೆದವು, ಮತ್ತೆ ಮುರಿದವು, ಕೋಟೆಗಳು ನಿರ್ಮಾಣವಾದವು, ಮತ್ತೆ ದಾಳಿಗೊಳಗಾದವು. ಪೋರ್ಚುಗೀಸರು ಮಲಬಾರ್ ಕರಾವಳಿಯಲ್ಲಿ ತಮ್ಮ ನೆಲೆಯನ್ನು ಬಲಪಡಿಸಲು ಪ್ರಯತ್ನಿಸಿದರು. ಕುಂಞಾಲಿ ಮರಕ್ಕರ್ಗಳು ಅದಕ್ಕೆ ಪ್ರತಿರೋಧಿಸಿದರು. 16ನೇ ಶತಮಾನದ ಮಧ್ಯಭಾಗಕ್ಕೆ ಬಂದಾಗ ಈ ಸಂಘರ್ಷ ಮತ್ತಷ್ಟು ತೀವ್ರವಾಗಿತ್ತು. ಕುಂಞಾಲಿ ಮರಕ್ಕರ್ಗಳು ಪೋರ್ಚುಗೀಸರ ವಿರುದ್ಧ ಸಮುದ್ರ ಯುದ್ಧ ಮತ್ತು ಗೆರಿಲ್ಲಾ ತಂತ್ರಗಳನ್ನು ಬಳಸಿದರು. ಪೋರ್ಚುಗೀಸ್ ಕೋಟೆಗಳು ಮತ್ತು ನೌಕಾ ನೆಲೆಗಳ ಮೇಲೆ ದಾಳಿಗಳು ನಡೆದವು. ಕೆಲವು ಯುದ್ಧಗಳಲ್ಲಿ ಪೋರ್ಚುಗೀಸರು ಭಾರೀ ನಷ್ಟವನ್ನು ಅನುಭವಿಸಿದರು. ಇದರಿಂದ ಒಂದು ವಿಷಯ ಅವರಿಗೆ ಸ್ಪಷ್ಟವಾಗಿತ್ತು: ಭಾರತದ ಕರಾವಳಿಯನ್ನು ಕೇವಲ ಯುರೋಪಿನಿಂದ ಬಂದ ದೊಡ್ಡ ಹಡಗುಗಳಿಂದ ನಿಯಂತ್ರಿಸುವುದು ಅಷ್ಟು ಸುಲಭವಲ್ಲ. ಆದರೆ ಇತಿಹಾಸದಲ್ಲಿ ಯಾವುದೇ ಹೋರಾಟ ಸರಳವಾಗಿರುವುದಿಲ್ಲ. ಸಮಯ ಕಳೆದಂತೆ ಪೋರ್ಚುಗೀಸರು ಕೇವಲ ಶಸ್ತ್ರಾಸ್ತ್ರಗಳನ್ನು ಬದಲಾಯಿಸಲಿಲ್ಲ, ಅವರು ರಾಜಕೀಯ ತಂತ್ರಗಳನ್ನು ಬದಲಾಯಿಸಿದರು. ಸ್ಥಳೀಯ ಆಡಳಿತಗಾರರ ನಡುವಿನ ವೈಮನಸ್ಯವನ್ನು ತಮ್ಮ ಪರವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸಿದರು. ಕುಂಞಾಲಿ ಮರಕ್ಕರ್ 4ರ ಕಾಲದಲ್ಲಿ ಪರಿಸ್ಥಿತಿ ನಿರ್ಣಾಯಕ ಹಂತಕ್ಕೆ ತಲುಪಿತ್ತು. ಝೊಮೊರಿನ್ ಮತ್ತು ಮರಕ್ಕರ್ ನಡುವಿನ ಸಂಬಂಧದಲ್ಲೂ ಬಿರುಕು ಮೂಡಿತ್ತು. ಪೋರ್ಚುಗೀಸರು ಆ ರಾಜಕೀಯ ಭಿನ್ನಾಭಿಪ್ರಾಯವನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡರು. 1599ರ ನಂತರದ ಘಟನೆಗಳು ಕುಂಞಾಲಿ ಮರಕ್ಕರ್ 4ರ ಪತನಕ್ಕೆ ದಾರಿ ಮಾಡಿಕೊಟ್ಟವು. ಕೊನೆಗೆ ಅವನು ಪೋರ್ಚುಗೀಸರ ಕೈಗೆ ಸಿಕ್ಕನು. ಅವನ ಅಂತ್ಯವು ದ್ರೋಹ ಮತ್ತು ರಾಜಕೀಯ ಕುತಂತ್ರಗಳಿಂದ ಕೂಡಿದ ದುರಂತ ಅಧ್ಯಾಯವಾಯಿತು. ಆದರೆ ಈ ಕಥೆಯ ಅರ್ಥ ಕೇವಲ ಒಬ್ಬ ವ್ಯಕ್ತಿಯ ಗೆಲುವು, ಆತನ ಸೋಲು ಅಲ್ಲ. 1498ರಲ್ಲಿ ವಾಸ್ಕೋಡಿಗಾಮ ಭಾರತಕ್ಕೆ ಬಂದಾಗ ಅವನ ಮುಂದೆ ಇದ್ದದ್ದು ಒಂದು ವ್ಯಾಪಾರ ಮಾರ್ಗ. ಆದರೆ ಆ ಮಾರ್ಗ ತೆರೆದ ನಂತರ ಪಡೆದಿದ್ದು ಅದಕ್ಕಿಂತ ಬಹಳ ದೊಡ್ಡದು. ವ್ಯಾಪಾರ ಬಂದಿತ್ತು, ಹಿಂದೆ ಸೈನಿಕ ಶಕ್ತಿ ಬಂದಿತ್ತು, ಸೈನಿಕ ಶಕ್ತಿಯ ಹಿಂದೆ ರಾಜಕೀಯ ಪ್ರಭಾವ ಬಂದಿತ್ತು. ಕೊನೆಗೆ ಯುರೋಪಿನ ವಸಾಹತುಶಾಹಿಯ ಹೊಸ ಅಧ್ಯಾಯ ಆರಂಭವಾಯಿತು. ಆದ್ದರಿಂದ ವಾಸ್ಕೋಡಿಗಾಮ ಭಾರತಕ್ಕೆ ಬಂದ ಕಥೆಯನ್ನು ಕೇವಲ ಯುರೋಪಿನಿಂದ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿದ ಸಾಹಸಿ ಎಂದು ಮಾತ್ರ ನೋಡಲು ಸಾಧ್ಯವಿಲ್ಲ. ಅದು ಹಿಂದೂ ಮಹಾಸಾಗರದಲ್ಲಿ ಈಗಾಗಲೇ ಸಮೃದ್ಧವಾಗಿದ್ದ ವ್ಯಾಪಾರ ಜಗತ್ತಿಗೆ ಯುರೋಪಿನ ಶಸ್ತ್ರಾಸ್ತ್ರ ಮತ್ತು ಸಮುದ್ರ ಶಕ್ತಿಯ ಪ್ರವೇಶದ ಕಥೆಯೂ ಹೌದು. ಕೋಝಿಕೋಡ್ ಆ ಬದಲಾವಣೆಯನ್ನು ಮೊದಲಿಗೆ ಕಂಡಿತ್ತು. ಝೊಮೊರಿನ್ ಆ ಬದಲಾವಣೆಯನ್ನು ಎದುರಿಸಿದನು. ನಂತರ ಕುಂಞಾಲಿ ಮರಕ್ಕರ್ಗಳಂತಹ ನೌಕಾಯೋಧರು ಆ ಬದಲಾವಣೆಗೆ ಪ್ರತಿರೋಧವಾಗಿ ನಿಂತರು. 1498ರಲ್ಲಿ ಬಂದ ಆ 3 ಹಡಗುಗಳು ಕೇವಲ ಸಮುದ್ರದ ಮೇಲೆ ಕಾಣಿಸಿಕೊಂಡ 3 ಹಡಗುಗಳಾಗಿರಲಿಲ್ಲ. ಅವುಗಳೊಂದಿಗೆ ಇತಿಹಾಸದ ಒಂದು ಹೊಸ ಯುಗವು ಕರಾವಳಿಯತ್ತ ಸಾಗ್ತಾ ಇತ್ತು. ಒಬ್ಬ ವ್ಯಾಪಾರಿ ಬಂದಿದ್ದ, ಅವನ ಹಿಂದೆ ಬರುತ್ತಿದ್ದದ್ದು ಒಂದು ಸಾಮ್ರಾಜ್ಯ. ಆ ಸಾಮ್ರಾಜ್ಯವನ್ನು ಎದುರಿಸಲು ಮಲಬಾರ್ ಸಮುದ್ರವು ತನ್ನದೇ ಉತ್ತರವನ್ನು ಸಿದ್ಧಪಡಿಸಿತ್ತು. ಅದುವೇ ಕುಂಞಾಲಿ ಮರಕ್ಕರ್. ಈ ಭಾರತದ ಕಥೆಯಲ್ಲಿ ಮುಂದೇನಾಯಿತು ಎಂದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಈ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋದ ಕೆಳಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.